ನೋಡ್ರಲ್ಲಿ ಹೊಯ್ಸಳ ವಿಷ್ಣುವನ್ನು ಸ್ಥಾಪನೆ ಮಾಡಿದ್ದ. ಆ ದೇವಸ್ಥಾನ 91ರಲ್ಲಿ ಶಿಥಿಲವಾಗಿತ್ತು, ಗೋಪುರ ಕುಸಿತೋಯ್ತು. ದೇವಸ್ಥಾನ ಕಟ್ಟಡಗಳೆಲ್ಲ ಕ್ರಾಸ್ ನೋಡಿದ್ದು ಪೂರ್ತಿ ಡಿಪಾರ್ಟ್ಮೆಂಟ್ ಇದನ್ನ ಬಂದು ಇದೇ ಜಾಗದಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ತೆಗ್ಸಾಕ್ಬಿಟ್ರು. ಅದೇ ಕಂಬಗಳು ಕಲ್ಲುಗಳನ್ನೆಲ್ಲ ನಂಬರ್ ಪ್ರಕಾರ ಕುಂಡಿಸಿ ಅಡಿಪಾಯಿಂದ ಹೊಸ್ತಾ ಕಟ್ಟಿದ್ದಾರೆ. ಹಳೆ ದೇವಸ್ಥಾನ ಕಲ್ಲು ಕಂಬಗಳೆಲ್ಲ ನಂಬರ್ ಪ್ರಕಾರ ಕುಂಡಿಸಿ ಹೊಸ್ತಾ ಕಟ್ಟಿದ್ದಾರೆ. ಈ ದೇವಸ್ಥಾನ ಮುಂದೆ 60-70 ಅಡಿ ಮಳ್ಳು, ಆ ಛತ್ರಿ ಮರ ಇದೆ ನೋಡಿ ಲಾಸ್ಟಲ್ಲಿ, ಅಲ್ಲಿವರೆಗೂ ಈಕ್ವಲ್ ಆಗಿತ್ತು, ಒಂದು ಸಮ ಆಗಿತ್ತು ಮಳ್ಳು. ಈ ಮಣ್ಣನ್ನು ತೆಗೆಸಿ ಅರ್ಧ ರೈಟ್ ಸೈಡ್ ಅಲ್ಲಿ ಗುಡ್ಡ ಹಾಕಿದ್ದಾರೆ, ಕಾಂಪೌಂಡಿಂದ ಆಚೆ. ಲೆಫ್ಟ್ ಸೈಡ್ ಇಲ್ಲಿ ಗುಡ್ಡ ಹಾಕಿದ್ದಾರೆ. ಈ ದೇವಸ್ಥಾನದ ಎದುರುಗಡೆ ಮಹಾದ್ವಾರಮಾಕಲು ಮಂಟಪ ಸಿಕ್ಕಿದೆ, ಅಡಿಗಮನ ಸಿಕ್ಕಿದೆ, ಕಲ್ಯಾಣ ಮಂಟಪ ಸಿಕ್ಕಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದೆ, ತುಳಸಿ ಕಡೆ ಸಿಕ್ಕಿದೆ, ಇದು ರಿಂಭಾಗದಲ್ಲಿ ಬಾವಿ ಸಿಕ್ಕಿದೆ. ಇಷ್ಟೆಲ್ಲ ದೇವಸ್ಥಾನ ಮುಂದೆ ಸಂಶೋಧನೆ ಮಾಡಿದಾಗ ಸಿಕ್ಕಿರೋದು. ಮೊದಲು ಮಳ್ಳಿನ ದಿಬ್ಬೆ ಮೇಲೆ ನಡ್ಕೊಂಡೋಗಿ ಕೈ ಮುಗಿದು ಬರ್ತಾಯಿದ್ರು ಪ್ರವಾಸಿಗರು, ಇವಾಗ ಕಾಲ್ನಡಿಗೆಗಳು ಹೋಗ್ತಾರೆ. ಈಗ ಒಳಗಡೆ 12 ಅಡಿ ವಿಗ್ರಹ ದರ್ಶನ ಮಾಡಿ ಈ ಕೀರ್ತನ ಸ್ವಾಮಿಗೆ 3 ಜನ ಹೆಂಡ್ತಿರು, ಶ್ರೀದೇವಿ ಭೂದೇವಿ, ಸುಂದರವಲ್ಲಿ ಅಮ್ಮನವರು ಇಲ್ಲಿದ್ದಾರೆ ಈ ಮಂಟಪದಲ್ಲಿ 3 ಜನ ಹೆಂಡ್ತಿರು. ಅದ್ರ ಮುಂದೆ ರಂಗನಾಥ ಸ್ವಾಮಿ 7 ತಲೆ ಸಪ್ತದಲ್ಲಿ ರಂಗನಾಥ ಸ್ವಾಮಿ ಮಲಗಿದ್ದಾನೆ. ಈ ದೇವಸ್ಥಾನದ ಮೂಲ ವಿಗ್ರಹಮೂರ್ತಿ ಕೆತ್ತಮ್ಮನ ಹೆಸರು ಅಮರ ಶಿಲ್ಪಿ ಜಗಣಾಚಾರಿ. ಇದಕ್ಕೆ ತಲಕಾಡುಗೊಂಡ ಅಂತ ಹೆಸರು ಬಂದಿದೆ, ರಾಜರಾಜಪುರ ಅಂತ ಹೆಸರು ಬಂದಿದೆ, ರಾಜರಾಜ ಚೋಳ, ತವಲನಪುರ, ಯಾವ ಶಿಲೆಯಿಂದ ದೇವಸ್ಥಾನ ಕಟ್ಟಿದೆ. ಫುಲ್ ಡೀಟೇಲ್ ಇನ್ನೂ ಆನ್ಸರ್ ಇದೆ, ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ, ಒಂದು ಫೋಟೋ ತಗೋಬೋದು. ಹಳ್ಳಿ ಕಡೆ ಎಲ್ಲ ನೆಲಬಾವಿ ನಿಂತ್ಕೊಂಡು ಸಹಿತಾ ಇದ್ರು. ಇದೇ ಅದೇ ನೆಲಬಾವಿನ ಸುತ್ತ ಚಪ್ಪಟಿ ಕಡೆಯಲ್ಲಿ ಮುಚ್ಚಾಕ್ಬಿಟ್ರು. ಈಗ ಬೇಸ್ ಮಟ್ಟ ಮಾಡಿದ್ದಾರೆ, ಡೋರ್ ಲಾಕ್ ಮಾಡಿದ್ದಾರೆ, 60-70 ಅಡಿ ಆಳ ಇದೆ. ಜಲದಿಂದ ಬರ್ತಾ ಮಳೆ ನೀರು ಬೀಳುತ್ತೆ, ಇದೇ ನೀರು ಅಭಿಷೇಕಕ್ಕೆ ಹೋಗುತ್ತೆ ದೇವ್ರಿಗೆ. ಈಗ ರಾಟೆ ಹಾಕಿ ಸೈತಾರೆ, ಆಗ ಹಿಂದೆ ನೆಲಬಾವಿ ನಿಂತ್ಕೊಂಡು ಸೈತಾಯಿದ್ರು. ಈ ಏನೇ ಬಿದ್ದವರು ಪಾತಾಳ ಗಡ್ಗ ಅಂತ ಇದೆ, ಆಗ ಹಗ್ಗ ಸಮೇತ ಬಿಡ್ತಾರೆ. ಅದನ್ನು ಮ್ಯಾಗ್ನೆಟ್ ಥರ ಅಂಡೆ ಆಗಲಿ ಚಳಿಗೆ ಆಗಲಿ ಎತ್ಕೊಂಡ್ಬಿಡ್ತದೆ. ಹಿಂದೆ ನೆಲಬಾವಿ. ಈಗ ಮಾಡಿ ಆ ದೇವಸ್ಥಾನದೊಳಗಡೆ ಅನೇಕ ವಿಗ್ರಹ ಮೂರ್ತಿಯಿಂದ ಕೈ ಬೀರು ಬನ್ನಿ. ಲಕ್ಷ್ಮೀನಾರಾಯಣ, ಕಾಲಭೈರವ, ಸೂರ್ಯನಾರಾಯಣ, ದುರ್ಗಾದೇವಿ, ಸುಬ್ರಹ್ಮಣ್ಯಮ, ಗಣಪತಿ ಇಷ್ಟು ನೋಡ್ಕೊಂಡು ಬನ್ನಿ. ದೇವಸ್ಥಾನದ ಹೊರಗೆ ಬರುವಾಗ ಮರುಳೇಶ್ವರನ ಪಾದ ಸಿಕ್ಕಿದೆ, ಮರಳು ತೆಗೆಯುವಾಗ ದೇವಸ್ಥಾನದ ಎದುರುಗಡೆ. ಎಡಗಡೆ ಬಾವಿ ಸಿಕ್ಕಿದೆ, ಎಡಗಡೆ. ಬಲಗಡೆ ಸೈಡ್ ಒಂದು ಶಿವಲಿಂಗ ಸಿಕ್ಕಿದೆ, ಭೋಗೇಶ್ವರ ಸ್ವಾಮಿ. ಉದ್ಭವ ಮೂರ್ತಿ ಹೆಸರು ಮರುಳೇಶ್ವರ ಸ್ವಾಮಿ, ನೋಡ್ಕೊಂಡು ಬನ್ನಿ. ಬಾವಿ ಸಿಕ್ಕಿದೆ, ಬಲಗಡೆ ಸೈಡ್ ಒಂದು ಶಿವಲಿಂಗ ಸಿಕ್ಕಿದೆ, ಭೋಗೇಶ್ವರ. ಉದ್ಭವ ಮೂರ್ತಿ ಹೆಸರು ಮರುಳೇಶ್ವರ, ನೋಡ್ಕೊಂಡು ಕೈ ಮುಗಿಬೇಕು. ಅಮ್ಮನವರು ಅಂತ ಅಂತ. ಇದು ಸುತ್ತ ಮೆಟ್ಲಿದೆ, ಮಧ್ಯ ಸೆಂಟ್ರಲ್ಲಿ ಬಾವಿ ಥರ ಇದೆ, ಅದರ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲು. ಒಂದು ಗೋಬಿನ ಪಾದದಷ್ಟು ಜಲದಿಂದ ನೀರು ಬರ್ತದೆ, ಅದಕ್ಕೆ ಗೋಕರ್ಣೇಶ್ವರ ಅಂತ. ಅಲ್ಲಿ ಗೋಕರ್ಣ ಶಿವಲಿಂಗ ನೋಡ್ಕೊಂಡು ಹೋಗ್ತಾರೆ. ಇದು ಕೊಳ. ಪಂಚಲಿಂಗಷ್ಟ ಮೊದಲೇ ಪೂಜೆ ಗೋಕರ್ಣ ಸರೋವರದಲ್ಲಿ ಸ್ನಾನ ಮಾಡಿ ಚೌಡೇಶ್ವರಿ ಅಮ್ಮನವರಿಗೆ ಮೊದಲೇ ಪೂಜೆ, ಆಮೇಲೆ 5 ಲಿಂಗ ದರ್ಶನ ಮಾಡಬೇಕು. ಕಡೆ ಕಾರ್ತಿಕ ಬಂದಾಗ ವೈದ್ಯನಾಥೇಶ್ವರ ಸ್ವಾಮಿಗೆ ಲಕ್ಷದೀಪ, ಕಲ್ಯಾಣಿಲಿ ದೀಪಾಲಂಕಾರ ಆಗುತ್ತೆ. 5 ದೇವರನ್ನ ಉತ್ಸವ ಮೂರ್ತಿ ಕುಂಡಿಸಿ ತೆಪ್ಪಾಡಿಸ್ತಾರೆ. ಅವತ್ತಿಗೆ ಲೈಟ್ ಅರೇಂಜ್ಮೆಂಟು, ಪೊಲೀಸ್ ಪ್ರೊಟೆಕ್ಷನ್ ಇರ್ತದೆ. ಈ ಕಲ್ಯಾಣೇಶ್ವರ ಗೋಕರ್ಣೇಶ್ವರ ಕೈ ಬಿಡ್ಬೇಕು.
ಸತ್ಯನಾರಾಯಣ ಸ್ವಾಮಿ ದೇವಾಲಯ ಹೊರಗಡೆ ಕಲ್ಸಿ ವಿಗ್ರಹ ಪ್ರತಿಷ್ಠೆ ಮಾಡ್ಬೋದು. ಶ್ರೀದೇವಿ ಪೂಜೆ ರೈತರು ಇವರು 1917 ಹೊಯ್ಸಳ ವಿಷ್ಣುವನ್ನು ಸ್ಥಾಪನೆ ಮಾಡಿದ ದೇವಸ್ಥಾನ. ಇವರು ಸುಂದರವಲ್ಲಿ ನೋಡಿ 3ನೇ ತೀರ್ಥರಾಶ್ರಮ ಟೆಂಪಲ್ ಇದು ವರ್ಲ್ಡ್ ಅವರಿಗೆ ಸಿಕ್ಕಿರೋದು. 5 ಅಡಿ ನಾರಾಯಣ ಸ್ವಾಮಿ ಸುಂದರವಲ್ಲಿ ಇದು ಒಳ್ಳೆ ಸಿಕ್ಕಿರೋದು. ಸ್ಟ್ಯಾಂಡರ್ಡ್ಗಳ ಸಂಶೋಧನೆ ಮಾಡಲು ಸಿಕ್ಕಿರೋದು. ಇವರು ರಾಮಾಂಜನಾಚಾರ್ಯ ಗುರುಗಳು ನಮಗೆ ಟೆಂಪಲ್ ಇದು 1917 ಹೊಯ್ಸಳ ವಿಷ್ಣುವನ್ನು ಸ್ಥಾಪನೆ ಮಾಡಿದರು.